ನಮ್ಮ ಮನೇಲಿದ್ದಾಗ ಪಿಂಕಿ ಜೊತೆ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಮನೆಯಿಂದ ಹೊರಗೆ ಬಂದಿದ್ಯಾ, ನಿನಗೆ ಬಯಸಿದ್ದು ಸಿಕ್ಕಿದೆ ಅಂತ ಮೆರಿತಿದ್ಯಾ ನೀನು? ಹಾ, ಹೊರಗೆ ಬಂದಿದ್ದಲ್ಲ, ಹೊರಗೆ ತಳ್ಳಿದ್ದು. ಏನೇ ಆದ್ರೂ ನಿಮ್ಮ ಮನೆಯವ್ರನ್ನ ಎಲ್ಲಿ ಬಿಟ್ಕೊಡ್ತೀರಾ? ಪಿಂಕಿ, ನಾವು ಸೀನಾನು ಬಿಟ್ಕೊಡಕ್ಕಿಲ್ಲ. ಸೀನಾನುವೆ ನಮ್ಮ ಮನೆ ಹುಡುಗನೇ. ಅಬ್ಬಾ ನೋಡ್ದ ಬೇಬಿ, ಎಲ್ಲಿ ನಾನು ದಾರಿ ತಪ್ಪು ಹೊಂಟೋಯ್ತೀನಿ ಅನ್ಬಿಟ್ಟು ನೈಸ್ ಮಾಡಿ ಹತ್ರಕ್ಕೆ ಬರಕ್ ನೋಡ್ತಾವ್ರೆ. ದಾರಿ ತಪ್ಪು ಹೋಗ್ತಾನೆ ಅಂತಲ್ಲ, ತಪ್ಪು ದಾರಿಗೆ ಹೋಗಿದ್ದಾನೆ ಅಂತ ವಾಪಸ್ ಕರ್ಕೊಂಡು ಬರೋದಕ್ಕೆ ನಿಂತಿದ್ದೀವಿ. ನೋಡು ಸೀನಾ, ಪಿಂಕಿ ನಿನ್ನ ಸಿಚುವೇಶನ್ನ ಮಿಸ್ಯೂಸ್ ಮಾಡಿಕೊಂಡು ಇನ್ನು ಅವಳ ದಾರಿಗೆ ಹೇಳ್ಕೊಂಡು ಹೋಗೋದಕ್ಕೆ ನೋಡ್ತಿದ್ದಾಳೆ. ಅದು ತುಂಬ ದೊಡ್ಡ ತಪ್ಪು. ಸೀನಾ, ಕಾನೂನು ಪ್ರಕಾರ ಹೋದ್ರೆ ನಿನ್ನ ಜೀವನನೇ ಹಾಳಾಯ್ತದೆ ಅಂತ ಒಳ್ಳೆ ಮಾತನಾಗಿ ಹೇಳ್ತೀವಿ. ಬ್ಯಾಡಕ್ಕಲ್ಲ, ಅವಳ ಸವಸ ಬ್ಯಾಡಕ್ಕಲ್ಲ. ಅದೇ ಕಾನೂನು ಪ್ರಕಾರ ಹೋದ್ರೆ ನನಗೂ ನಿನ್ ತಂಗಿಗೂ ಡೈವರ್ಸ್ ಆಯ್ತದೆ. ಅದಾದ್ಮೇಲೆ ಎಲ್ಲಿ ನಾನು ಪಿಂಕಿ ಇಬ್ರು ಜೊತೆಗೆ ಇದ್ಬಿಡ್ತೀವಿ ಅಂತ ತಾನೆ ನೀವಿಬ್ರು ಇಲ್ಲಿ ಕೈ ಕಲಿಟ್ಟು ಬೇಡ್ಕೊಳಕ್ ಬಂದಿರೋದು. ಬೇಡ ಸೀನಾ, ಅಹಂಕಾರ ಅನ್ನೋದು ಮಿತಿ ಮೀರಿದಾಗ ತಲೆ ಮೇಲೆ ಹತ್ತು ಕುತ್ಕೊಂಡು ನಮ್ಮ ಕಿವಿನ ಮುಚ್ಚಿಬಿಡುತ್ತೆ. ಒಳ್ಳೊಳ್ಳೆ ಮಾತುಗಳು ಕೇಳಿಸೋದೇ ಇಲ್ಲ. ನಾವೆಲ್ಲರೂ ನಿನ್ನ ಒಳ್ಳೆದಕ್ಕೆ ಹೇಳ್ತಿರೋದು ಸೀನಾ, ಅರ್ಥ ಮಾಡ್ಕೋ. ಬಿಟ್ಬಿಡ ಇವಳನ್ನ. ನೀನು ನಿಜವಾಗ್ಲೂ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಮಾಡ್ಬೋದು. ಅನ್ಯಾಯವಾಗಿ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ನನ್ನ ಬಿಟ್ಟ ಅಂತ ನನ್ನ ಎದುರಿಗೆ ಹೇಳಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇವರಪ್ಪ ಆ ರಶ್ಮಿ ಹೆಸರಿಗೆ ಆಸ್ತಿ ಬರೆದ್ರು, ನೀವು ಆಸ್ತಿ ಹೊಡ್ಯಕ್ ನಿಂತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಸೀಳು ಬಿಟ್ಟೇನು. ನೋಡವ ಪಿಂಕಿ, ಹೆಣ್ಮಗಿ ತಾವ ತೆಪ್ಪಾಗಿ ನಡ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಕೇವ್ನಿ. ನಾನೇನಾದ್ರೂ ಬೇಡ ಮಾವ, ನೀನ್ ಕೋಪ ಮಾಡ್ಕೋಬೇಡ. ಇವ್ರು ಯಾವ ಆಸ್ತಿ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಸ್ತಿನ ನಾವು ತಗೊಂಡ್ರೆ ಪಾಪ ಇವಳಿಗೆ ಸಿಗ್ಬೇಕಾಗಿರೋ ಆಸ್ತಿ ಇವಳು ಕೈ ತಪ್ಪೋಗುತ್ತಲ್ಲ ಅನ್ನೋ ಭಯ ಅವಳು. ಅಲ್ವೇನೆ ಪಿಂಕಿ? ನಾನು ಆಸ್ತಿಗೋಸ್ಕರ ನನ್ನ ಜೊತೆಲಿ ಇದ್ದೀನಿ ಅಂತ ಸೀನಿಗೆ ಒಂದು ಸಣ್ಣ ಅನುಮಾನ ಬಂದ್ರು ನಾ ಬಿಟ್ಟು ಹೋಗ್ಬಿಡ್ತಾನೆ. ಯಾಕೆಲ್ರು ಗಾಬರಿ ಆಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಇವಾಗ. ರತ್ನ, ಇನ್ನು ನೋವಾಗ್ತಿದೇನಮ್ಮ? ಇಲ್ಲ ಅತ್ತೆ, ನೋವಿತ್ತು ಅನ್ನೋದೇ ಮರ್ತು ಹೋಗೋಷ್ಟು ಆರಾಮಾಗಿದ್ದೀನಿ ಇವಾಗ. ದೇವ್ರ ದೊಡ್ಡವನು, ಎಲ್ಲ ಸರಿ ಹೋಯ್ತು. ನನ್ಗಂತೂ ಜೀವನೇ ಹೋದಂಗೆ ಆಗೋಗಿತ್ತು. ಆದ್ರೂ ಅದಕ್ಕೆ ಹತ್ರ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ? ಏನು ಪಾರು ಹತ್ರ ಕರ್ಕೊಂಡೋಗಿಲ್ವಾ? ಯಾಕಕ್ಕ? ಹಾಡಕ್ ಬರೋ ಹಕ್ಕಿನ ಕೂಡಿಸ್ಕೊಂಡು ನೀನ್ ಯಾಕೆ ಹಾಡ್ತಿಲ್ಲ ಅಂತ ಕೇಳಿದ್ರೆ ಅದು ಉತ್ತರ ಕೊಡ್ಬೋದು. ಆದ್ರೆ ನಾಲ್ಗೆನೆ ಕಿತ್ತಾಕಿರೋ ಹಕ್ಕಿನ ಪ್ರಶ್ನೆ ಕೇಳಿದ್ರೆ ಅದೇನಂತ ಉತ್ತರ ಕೊಡುತ್ತೆ ಹೇಳು? ಸರಿ, ನಾನು ಕಷಾಯ ಮಾಡ್ಕೊ ಬರ್ತೀನಿ. ರತ್ನ, ಇಂಥ ಸಮಯದಲ್ಲಿ ನಾನು ನಿನ್ನ ಜೊತೆಗೆ ಇದ್ದು ನಿನ್ನ ಜೋಪಾನಾಗಿ ನೋಡ್ಕೋಬೇಕು. ಆದರೆ ನಮ್ಮಪ್ಪಯ್ಯ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟ. ಪಾಪ ನತ್ತಿ ಮೇಲೆ ತೂಗ್ತೈತೆ. ಆದರೆ ಏನು ಮಾಡಾನೆ ಅಪ್ಪಯ್ಯ ಅಂತ ಸುಮ್ಮನಿವ್ನಿ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧವಾಗಿ ಮಾತಾಡೋದು ಬೇಡ. ನೋವಿಗೆ ದ್ವೇಷ ಉತ್ತರ ಅಲ್ಲ, ಕೋಪ ಉತ್ತರ ಅಲ್ಲ. ಅವ್ರಿಗೆ ನಾವು ಪ್ರೀತಿಯಿಂದ ಉತ್ತರ ಕೊಡೋಣ, ಎಲ್ಲ ಸರಿ ಹೋಗುತ್ತೆ. ಬಾರು, ಅವಳು ಏನ್ ಹೇಳ್ಬಿಟ್ಟು ಹೋದ್ಲು? ಅವ ನಾನು ಎಲ್ಲ ಹೇಳ್ತೀನಿ. ಮತ್ತೆ ನಡಿ ಮನೆಗೆ ಹೋಗೋಣ. ಒಂದ್ ನಿಮಿಷ ಇಲ್ಲೇ ಹೇಳ್ಬೇಕು. ಅವಳು ಕೊನೆಯಲ್ಲಿ ಏನೋ ಹೇಳ್ಬಿಟ್ಟು ಹೋದ್ಲಲ್ಲ, ಏನ್ ಹೇಳ್ಬಿಟ್ಟು ಹೋದ್ಲು? ನಾನು ಹೇಳೋದು ಅರ್ಥ ಮಾಡ್ಕೊಂಬವ. ನೀನ್ ಬಾ ನಡಿ. ತಂಗಿ ವಿಷಯದಾಗಿ ಈಗಾಗಲೇ ನಾನು ನೊಂದೋಗಿದ್ದೀನಿ. ನಾನು ಪದೇ ಪದೇ ಕೇಳಂಗ್ ಮಾಡಬೇಡ. ನಾ ಕೇಳ್ತೀನಿ, ನಿನ್ ಕೈಗೆ ರಾಖಿ ಕೊಟ್ಬಿಟ್ಟು ಏನೋ ಹೇಳ್ಬಿಟ್ಟು ಹೋದ್ಲಲ್ಲ, ಏನ್ ಹೇಳ್ಬಿಟ್ಟು ಹೋದ್ಲು ಪಾರು?
ಮಾವ ಸುಮಾರು ತಿಂಗಳಿಂದ ಪಿಂಕಿ ಮತ್ತೆ ಸೀನಂಗೆ ನಾನು ರಾಖಿ ಕಟ್ಸಕ್ ಹೋಗಿದ್ದೆ. ಆದ್ರೆ ವಿಷಯ ಸಾಕು ಸಾಕು ಪಾರು ಸಾಕು. ನೀನು ಪಿಂಕಿ ಕೈನಾಗೆ ಸೀನಂಗೆ ರಾಖಿ ಕಟ್ಸಕ್ ಹೋಗಿದ್ದೆ ಅಂದ್ರೆ ನಿಂಗೆ ಅವ್ರ ವಿಷಯ ತುಂಬಾ ಮುಂಚೆನೆ ಗೊತ್ತಿತ್ತ ಪಾರು. ನಂತೂ ಮುಚ್ಚಿಟ್ಯಾ? ಅಯ್ಯೋ ಮುಚ್ಚಿಟ್ಟಿದ್ದಲ್ಲ ಮಾವ. ನನ್ನ ಮಾತು ಕೇಳ್ತಿದ್ದೆ ಪಾರು, ನಾನು ಕೇಳ್ತಿದ್ದೀನಿ ಮಾತು, ನಾನು ಕೇಳ್ತಿದ್ದೆ. ಯಾವ ಕೇಳಿಲ್ಲ ಹೇಳು. ಆದ್ರೆ ನನ್ನ ತಂಗಿ ವಿಷಯದಲ್ಲಿ ಇಂಥ ದೊಡ್ಡ ವಿಷಯನೇ ನೀನ್ ನನ್ನಿಂದ ಮುಚ್ಚಿಟ್ಟಿ ಅಂದ್ಮೇಕೆ ಏನ್ ಕೇಳೋದು ಪಾರು, ಏನ್ ಕೇಳೋದು? ನೀನ್ ಒಂದೇ ಒಂದ್ ಮಾತು ಹೇಳಿದ್ರು ನಾನು ಸುಮ್ಕಾಯ್ತಿದ್ದೆ. ಆದ್ರೆ ನನ್ನ ಹೆಂಡ್ರು ನನ್ನ ತಂಗಿ ವಿಷಯದಲ್ಲಿ ಅದು ಇಂಥ ದೊಡ್ಡ ವಿಷಯನ ಮುಚ್ಚಿಟ್ಟವಳೆ ಅಂದ್ರೆ ಇನ್ನೇನ್ ಹೇಳ ಪ್ರಯೋಜನ ಪಾರು, ಇನ್ನೇನ್ ಹೇಳ ಪ್ರಯೋಜನ? ನನ್ನ ಪಾರು ನನ್ನ ಮನೆಗೆ ಬಂದ್ಮ್ಯಾಕೆ ನನ್ನ ತಂಗಿಯ ಜೀವನ ಹಸ್ನಾಯ್ತು. ಅವರೆಲ್ಲರೂ ಒಂದ್ ದಡ ಮುಟ್ಟಿದ್ರಲ್ಲ ಅಂತ ಬಹು ಖುಷಿಯಾಗಿದ್ನಲ್ಲ ಪಾರು, ಬಹು ಖುಷಿಯಾಗಿದ್ದೆ. ಈ ಊರು ಜನ ಎಲ್ಲ ಅದಕ್ಕೆ ನಾದ್ನೀರು ಅಂದ್ರೆ ನಮ್ಮ ಪಾರು ತರ ನಮ್ಮ ಶಿವ ತಂಗಿರ್ ತರ ಇರ್ಬೇಕು ಅಂತ ಎಲ್ಲ ಹೋಗ್ಳೋರು. ನಾನವಾಗ ಮೀಸೆ ತಿರುಗ್ಕೊಂಡು ಎದೆ ಒಬ್ಬಿಸ್ಕೊಂಡು ನಡೀತಿದ್ದೆ. ಆದ್ರೆ ಇವತ್ತಿಂತ ಒಂದು ಸುದ್ದಿ ಕೇಳ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಪಾರು. ಅವ ಪ್ಲೇಸ್ ವಿಷಯನೇ ಗೊತ್ತಿಲ್ಲ, ನೀನೇನೇನೋ ಮಾತಾಡ್ಬೇಡ ಮಾವ.